ಹಾಯ್ ಹೆಲೋ ನಮಸ್ಕಾರ. ಇವತ್ತು ನಮ್ಮ ಊರಿಂದ ಜಾತ್ರೆ ಮುಗಿಸ್ಕೊಂಡು ನಮ್ಮ ಊರಿಗೆ ಹೊಂಟಿದ್ವಿ. ನೋಡ್ರಿ ಇಲ್ಲಿ ದನಗಳ ಮಯ ಅಂತವು. ನಾವು ಸಣ್ಣವರಿದ್ದಾಗ ನಾವೇನೇ ತಪ್ಪು ಮಾಡಿದಾಗ ನಮ್ಮ ಪಾಪ ಮಮ್ಮಿ ಹೇಳ್ತಿದ್ರು ಹೋಗಿ ದನ ಕಾಯಿ ಹೋಗಂತ. ಬಟ್ ಇದು ನೋಡಿದಾಗ ಅನಿಸುತ್ತೆ ನಾವು ಅದ ಕೆಲಸ ಮಾಡಬೇಕಿತ್ತಲ್ಲ, ಸುಮ್ಮನೆ ಇಷ್ಟು ಓದಿ ಸುಮ್ಮನೆ ಕಾರ್ಪೊರೇಟ್ ಲೈಫ್ನಾಗ ವರ್ಕ್ ಮಾಡ ಅಂತೀವಿ ಅಂತ ಅನಿಸ್ತೈತಿ. ಆಮೇಲೆ ನಾವು ನಾಗದೇವತೆ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಮುಚ್ಚಿತ್ತು, ಬಟ್ ಆದ್ರೂ ದೇವ್ರ ದರ್ಶನ ಸಿಕ್ಕಿಲ್ಲ ಅಂದ್ರೂ ಆ ಸ್ಥಳದಾಗಿರೋ ಪಾಸಿಟಿವ್ ಫೀಲ್ದಂಗೆ ಸಿಕ್ತಲ್ಲ, ಸಾಕು ಅನಿಸ್ತೈತಿ. ಮತ್ತು ಭಾಳ ತೃಪ್ತಿ ಅನಿಸೈತಿ ಮನ್ಸು. ಟೆಂಪಲ್ ಅಂತೂ ಮಸ್ತ್ ಇತ್ತು. ನಾವು ಆಮೇಲೆ ಒಂದು ಹೋಟೆಲ್ಗೆ ಬ್ರೇಕ್ಫಾಸ್ಟ್ಗಂತ ಹೋದ್ವಿ. ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ಭಾಳ ಬ್ಯೂಟಿಫುಲ್ ಇತ್ತು. ಮತ್ತು ಸುತ್ತಮುತ್ತ ಫುಲ್ ಗ್ರೀನ್ ಗಾರ್ಡನ್. ಮತ್ತು ಇಲ್ಲಿ ವಾಲ್ ಪೇಂಟ್ ನೋಡ್ರಿ ಎಷ್ಟು ಮಸ್ತ್ ಅದ. ಮತ್ತು ಬನ್ಸ್ ತಿಂದ್ಕೊಂಡ್ರೆ ಮತ್ತು ದಹಿ ವಡ ತಿಂದ್ಕೊಂಡ್ರೆ ನಾವು ಅಲ್ಲಿಂದ ಫಿಶ್ ನೋಡಕ್ಕಂತ ಹೋದ್ವಿ. ನೋಡ್ರಿ ಫಿಶ್ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇದ್ರ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತು ನಾವೇನು ಮಾಡಿದ್ವಿ, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡು ಈ ಚಿಕ್ಕ ಚಿಕ್ಕ ಮೂಮೆಂಟ್ ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಭಾಳ ಖುಷಿ ಅನಿಸ್ತೈತಿ. ಮತ್ತು ನಮ್ಮ ಬಾಂಡಿಂಗ್ ಇನ್ನೂ ಚಲೋ ಬೆಳಿತೈತಿ. ನೆಕ್ಸ್ಟ್ ನಾವು ಶ್ರೀ ಮಾರಿಕಾಂಬಾ ಟೆಂಪಲಿಗೆ ಬಂದ್ವಿ. ನೋಡ್ಬೋದು ಮಾರಿಕಾಂಬಾ ಟೆಂಪಲ್ ಎಷ್ಟು ಪೀಸ್ ಅದ ಮತ್ತು ಎಷ್ಟು ಬ್ಯೂಟಿಫುಲ್ ಆಗದ ಅಂತ. ಜಾತ್ರೆ ಪ್ರಿಪ್ರೇಷನ್ ನಡೆಯಂತಿತ್ತು. ಆ್ಯಂಡ್ ಕರ್ನಾಟಕದಾಗ ಅತಿ ದೊಡ್ಡ ಜಾತ್ರೆ ಅಂತ ಅನ್ನಿಸ್ತೈತಿ. ಜಾತ್ರೆ ಮಾತ್ರ ಭಾಳ ಮಸ್ತ್ ಇರ್ತೈತಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿರಿ. ಆ್ಯಂಡ್ ಕೋಣಂಗೊಂದು ಹಾಯ್ ಹೇಳಿ ಅದರದ್ದು ಯೋಗಕ್ಷೇಮ ವಿಚಾರಿಸ್ಕೊಂಡು ನೆಕ್ಸ್ಟ್ ನಾವು ನೋಡ್ರಿ ಇಲ್ಲಿ ದೇವಿ ದರ್ಶನ ತೊಗೊಳ್ರಿ. ದೇವಿ ಎಲ್ಲರಿಗೂ ನಿಮಗೆ ಒಳ್ಳೇದು ಮಾಡಲಿ. ಮತ್ತು ಮುಂದಿನ ಒಳಗೆ ಸಿಗ್ತೀನಂತ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.